ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಡಾಕ್ಟರ್ ಪ್ರಭು ಮಲ್ಲಿಕಾರ್ಜುನ್ ಗೆಲುವು ಸಾಧಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಎಚ್ ಆಂಜನೇಯ ಮತ್ತು ಎಸ್ಎಸ್ ಮಲ್ಲಿಕಾರ್ಜುನ್, ಉಮಾ ಪ್ರಶಾಂತ್ ಮತ್ತು ದಾವಣಗೆರೆ ಡಿಸಿ ವೆಂಕಟೇಶ್ ಇನ್ನಿತರರು ಹಾಜರಿದ್ದು ಶುಭ ಕೋರಿದರು. ಸಾಕಷ್ಟು ಕಾರಣಗಳಿವೆ. ಗ್ಯಾರಂಟಿ ಯೋಜನೆ ನಮ್ಮ ಎಲ್ಲರ ಈ ಬಾರಿ ಬದಲಾವಣೆ ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. 20,000 ಜನ ವೋಟರ್ಸ್ ಆ ಲೀಡ್ನಲ್ಲಿ ಗೆದ್ದಿದ್ದೀವಿ. ಅದು ಒಂದು ಒಳ್ಳೆ ಬಹುಮತ ಅಂತ ನನಗೆ ಅನಿಸ್ತದೆ. ಇವತ್ತು ಅನಿಸ್ತಾ ಇದೆ. ನಮ್ಮ ದಾವಣಗೆರೆ ಮತದಾರ ಬಂಧುಗಳಿಗೆ ದಾವಣಗೆರೆ ಕ್ಷೇತ್ರದಿಂದ 8 ಕ್ಷೇತ್ರಗಳಲ್ಲಿ ಬಹಳ ಉತ್ಸುಕರಾಗಿ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಒಳ್ಳೆಯ ಒಂದು ಆಶೀರ್ವಾದವನ್ನು ಮಾಡಿ ಈಗ ಕಾಂಗ್ರೆಸ್ ಪಕ್ಷವನ್ನು ಕೈಬಲಗೊಳಿಸಲಿಕ್ಕೆ ನಮ್ಮೆಲ್ಲರ ಒಂದು ಸಹಕಾರ ಬಹಳ ಮುಖ್ಯವಾಗಿ ಈ ಚುನಾವಣೆಯಲ್ಲಿ ಮತವನ್ನು ಹಾಕೋದ್ರ ಮೂಲಕ ನಮಗೆ ನಮ್ಮ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಹೆಚ್ಚಿನ ರೀತಿಯಿಂದ ಪ್ರೋತ್ಸಾಹ ಕೊಟ್ಟು ಈ ಚುನಾವಣೆಯ ಗೆಲುವಿಗೆ ನಾವೆಲ್ಲರೂ ಕಾರಣ. ತಮ್ಮೆಲ್ಲರ ಒಂದು ಆಶೀರ್ವಾದ ಸದಾ ಹಿಂಗೆ ಇರಲಿ. ಇನ್ನು ಹೆಚ್ಚು ಕೆಲಸ ಕಾರ್ಯಗಳನ್ನು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ನಾವು ಮಾಡೋಣ ಅಂತ ನಾನು ಈ ಸಮಯದಲ್ಲಿ ಬಯಸ್ತೇನೆ. ಮತ್ತೊಮ್ಮೆ ನಾನು ನಮ್ಮ ಆತ್ಮೀಯ ಮತದಾರ ಬಂಧುಗಳಿಗೆ ತುಂಬುವುದರಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಮ್ಮ ಮುಖ್ಯವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ನಮ್ಮ ಎಲ್ಲ ಮುಖಂಡರುಗಳು, ಹಿರಿಯರು ಮತ್ತು ಪಂಚಾಯಿತಿಯ ಎಲ್ಲ ಸದಸ್ಯರುಗಳು, ಸಾಕಷ್ಟು ಶಾಸಕರುಗಳು, ಅದರಲ್ಲಿ ಮುಖ್ಯವಾಗಿ 7 ಜನ ಶಾಸಕರು ಮತ್ತು ಹರಿಹರ ಕ್ಷೇತ್ರದಲ್ಲಿ ಮಾಜಿ ಶಾಸಕರು ಮತ್ತು ಡಿಪ್ಯೂಟೆಡ್ MLA ಬಹಳ ಒಂದು ಉತ್ಸುಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಹರಪನಹಳ್ಳಿನಲ್ಲಿ ಎಲ್ಲ ಶಾಸಕರು, ಮಾಜಿ ಶಾಸಕರು ಎಲ್ಲ ಸೇರಿ ಮತ್ತು ಬೆಂಗಳೂರಿನಲ್ಲಿ ಹೆಚ್ಚಿನ ರೀತಿಯಿಂದ ಎಲ್ಲರೂ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಈ ಒಂದು ಚುನಾವಣೆಯಲ್ಲಿ ಗೆಲ್ಲೇಬೇಕು ಕಾಂಗ್ರೆಸ್ ಪಕ್ಷ ಅಂತ ಒಂದು ಪಣವನ್ನು ತೊಟ್ಟು ಈ ಒಂದು ಚುನಾವಣೆ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಮತ್ತು ಮುಖ್ಯವಾಗಿ ಹಿರಿಯರಿಗೆ ಸಾಕಷ್ಟು ಜನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಭಾವಿ ಆಶೀರ್ವಾದವನ್ನು ಮಾಡಿದ್ದಾರೆ. ಅವರಿಗೂ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಮುಖ್ಯವಾಗಿ ಚುನಾವಣೆ ಬಹಳ ಒಂದು ನಮ್ಮ ದಾವಣಗೆರೆ ಲೋಕಸಭಾ ಚುನಾವಣೆ ಮುಂಚಿನಿಂದೆಲ್ಲ ಬಹಳ ಜಿದ್ದಾಜಿದ್ದಿನ ಚುನಾವಣೆ. ಇದರಲ್ಲಿ ಮುಖ್ಯವಾಗಿ ಬಹಳ ಒಂದು ಹೆಚ್ಚಿನ ರೀತಿಯಿಂದ ಸಹಕಾರವನ್ನು ಮಾಡಿದ್ದಾರೆ. ಏನು ಹಿಂದಿನ ಚುನಾವಣೆ ನೋಡಿದ್ವಿ ನಾವು, ಸಾಕಷ್ಟು ತಕರಾರು, ಮೋಸ, ದಗಲುಬಾಜಿ ಎಲ್ಲ ಮಾಡಿದ್ವಿ. ಆದರೆ ಇದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಂದೆ ಯಾವ ನಡೆಯಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬಹಳ ಒಂದು ಉತ್ಸುಕರಾಗಿ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ನಾನು ತುಂಬ ಮತ್ತು ಮುಖ್ಯವಾಗಿ ಮಹಿಳೆಯರು ಸಾಕಷ್ಟು ಜನ ಈ ಒಂದು ಚುನಾವಣೆಯಲ್ಲಿ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಎಲ್ಲರಿಗೂ ನಮ್ಮ ಮತದಾರರು ಮತ್ತೊಮ್ಮೆ ಹೇಳಕ್ ಬರಲ್ಲ ಮತ್ತು ಒಂದೊಂದು ಸತಿ ಹಾಕವು. ಆದ್ರೂ ಬೇರೆ ಕ್ಷೇತ್ರಗಳು ಸಾಕಷ್ಟು ಕೊಟ್ಟಿದ್ದಾರೆ. ಅದೊಂದು ಸ್ವಲ್ಪ ಬೇಜಾರು ಇರ್ತತಿ. ಆದರೂ ಬೇರೆ ಕ್ಷೇತ್ರಗಳು ಹೆಚ್ಚಿನ ರೀತಿಯಿಂದ ನಮಗೆ ಸಹಕಾರವನ್ನು ಸರ್ 25-26 ವರ್ಷದಿಂದ ಗೆಲ್ಲಕ್ಕಾಗಿರಲಿಲ್ಲ. ಈಗ ಅಷ್ಟು ಅಮೌಂಟ್ ಅಂದ್ರೆ 25-26 ಸಾವಿರ ಒಟ್ಟಿಗೆ ಗೆದ್ದಿದ್ರಿ. ನಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ, ಆದರೂ ಒಟ್ಟು ಗೆಲುವು ಆ ನಿಟ್ಟಿನಲ್ಲಿ ಜನಗಳು ಆರಿಸಿದ್ದಾರೆ ಮತ್ತು ಇಂಡಿಪೆಂಡೆಂಟ್ ಅವರು ನಿಲ್ಲಿಸಿದ್ರು ಏನೋ ಒಂದು ಕೆಲಸ ಆಗ್ತದೆ ಅಂತ. ನಾವು ಯಾವುದೇ ಜನಗಳು ಮನಸ್ಸಿಗೆ ಹಚ್ಕೊಂಡಿಲ್ಲ. ಎಲ್ಲರೂ ಒಗ್ಗಟ್ಟಿನಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕಿದ್ದಾರೆ. ನಮ್ಮ ಎಲ್ಲರೂ ಬಹಳ ಉತ್ಸುಕರಾಗಿ, ಅದರಲ್ಲಿ ಮುಖ್ಯವಾಗಿ ನಮ್ಮ ಸಾಕಷ್ಟು ಜನ ನಮ್ಮ ಪಕ್ಷಕ್ಕೆ ಸಾಕಷ್ಟು ಮತವನ್ನು ಹಾಕಿದ್ರ ಬಗ್ಗೆ. ಯಾಕೆಂದ್ರೆ 85% ಪೋಲಿಂಗ್ ಆಗಿರೋದು ನೋಡಿದ್ರೆ ಅವರೆಲ್ಲರ ಒಂದು ಶ್ರಮದಿಂದ ಆ ಒಂದು ಪೋಲಿಂಗ್ ಆಗಿರೋದು. ಮತ್ತು ಎಲ್ಲ
ಜಾತಿ ಜನಾಂಗದವರು ನಮ್ಮನ್ನ ಕೈ ಹಿಡಿದಿದ್ದಾರೆ. ನಮ್ಮ ಚನ್ನಗಿರಿ ಕ್ಷೇತ್ರದ ಬಸವರಾಜ್ ಇದ್ದಾರೆ, ಮತ್ತು ಅದೇ ರೀತಿ ನಮ್ಮ ಜಗಳೂರು ಕ್ಷೇತ್ರದ ಶಾಸಕರಿದ್ದಾರೆ, ಮತ್ತು ಹೊನ್ನಾಳಿ ಕ್ಷೇತ್ರದ ಶಾಸಕರು ಎಲ್ಲರೂ ಬಹಳ ಒಗ್ಗಟ್ಟಿನಿಂದ ಬಹಳ ಉತ್ಸುಕರಾಗಿ ನಮ್ಮ ಪಕ್ಷಕ್ಕೆ ದುಡಿದಿದ್ದಾರೆ. ಸ್ಟೇಟ್ ರಿಸಲ್ಟ್ ಕಾಂಗ್ರೆಸ್ ರೇಟು 10 ನಾವು ಇಟ್ಟಿದ್ವಿ, 8ರಿಂದ 11 ಅಂತ ಹೇಳಿದ್ವಿ, ಸ್ವಲ್ಪ ಕಡಿಮೆ ಆಗೈತೆ. ಆದರೆ ಓವರಾಲ್ ಇಂಡಿಯಾದ ರಿಸಲ್ಟ್ ನಮಗೆ ಸಮೀಕ್ಷೆ ತಪ್ಪಾಗಿತ್ತು. ಅದು ನೀವು ಹೇಳ್ಬೇಕು ಮೀಡಿಯಾದ ಎಕ್ಸಿಟ್ ಪೋಲು ನೀವು ಎಲ್ಲೆಲ್ಲ ತೋರಿಸಿದ್ರಿ, ಆದ್ರೆ ಅವ್ಯಾವ ಆಗಿಲ್ಲ. ನಮ್ಮದು ಸೋಲ್ತದೆ ಅಂತ ತೋರಿಸಿದ್ರಿ. ಅದೇ ರೀತಿ ಮತ್ತೆ ಆಲ್ ಓವರ್ ಇಂಡಿಯಾ ಒಳ್ಳೆ ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಮುಂದಿನ ಒಂದು ಕಳೆ ಬರಬೇಕಾಗಿದೆ. ಗ್ಯಾರಂಟಿ ವರ್ಕ್ ಆಗಿದೆ ಸರ್. ಗ್ಯಾರಂಟಿ ವರ್ಕ್ ಆಗೈತಿ. ಈಗ ಗ್ಯಾರಂಟಿನೂ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಂತ ಗ್ಯಾರಂಟಿನೂ ಸಾಕಷ್ಟು ವರ್ಕ್ ಆಗೈತೆ ಹಳ್ಳಿಗಳಲ್ಲಿ. ಅದರಲ್ಲಿ ಮುಖ್ಯವಾಗಿ ಹೆಣ್ಮಕ್ಳಿಗೆ ಬಹಳ ಒಂದು ಅನುಕೂಲ ಆಗಿದೆ. ಓಕೆ ಓಕೆ ಸರ್.